ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾಫ್ಟ್ವೇರ್ ಬ್ಯಾನಿ ಅಂತ್ರಿ. ಇವತ್ತಿನ ವಿಡಿಯೋದಲ್ಲಿ ಏನು ಕಲಿಯೋಣ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ನೀಟಾಗಿ ಓವರ್ವ್ಯೂ ಕೊಟ್ಬಿಡ್ತೀನಿ. ಸೊ ಫಸ್ಟ್ ನಾನು ಎಸ್ ಎ ಪಿ ಕೋರ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್ ಎ ಪಿ ಕೋರ್ಸ್ ನಿಮಗೆ ಡೀಟೇಲ್ ಆಗಿ ಹೇಳ್ಕೊಡೋಣ ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ಅಜೆಂಡಾ ಏನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡೋಣ. ಲೆಟ್ ಸ್ಟಾರ್ಟ್ ದಿ ವಿಡಿಯೋ. ಓಕೆ, ಸೊ ಇವತ್ತಿನ ಅಜೆಂಡಾ ಅಲ್ಲಿ ನಾನು ಏನು ಹೇಳ್ತೀನಪ್ಪ ಅಂತಂದ್ರೆ ವಾಟ್ ಈಸ್ ಎಸ್ ಎ ಪಿ ಅಂಡ್ ಹೇಗೆ ವರ್ಕ್ ಆಗುತ್ತೆ ಈ ಎಸ್ ಎ ಪಿ ಅಂತ, ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಅಂಡ್ ವಾಟ್ ಈಸ್ ಎಸ್ ಎ ಪಿ ಇ ಆರ್ ಪಿ. ಓಕೆ, ಸೊ ಈ ಎರಡು ಕಾನ್ಸೆಪ್ಟ್ಸ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಸ್ ಎ ಪಿ ಮಾಡ್ಯೂಲ್ಸ್, ಎಸ್ ಎ ಪಿ ಸರ್ವಿಸಸ್, ವಾಟ್ ಈಸ್ ಎಸ್ ಎ ಪಿ ನೆಟ್ ವ್ಯೂವರ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸಿ ಫಸ್ಟ್ ಆಫ್ ಆಲ್ ನಾನು ಯಾಕೆ ಒಂದು ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಾನು ಒಂದು ನೋಡಿರೋ ಪ್ರಕಾರ ಯಾವುದೇ ಒಂದು ಕಂಟೆಂಟ್ನ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿದ ತಕ್ಷಣ ನಮಗೆ ತೆಲುಗುದಲ್ಲಿ ಸಿಗುತ್ತೆ, ಮಲಯಾಳಂ ಸಿಗುತ್ತೆ, ತಮಿಳಲ್ಲಿ ಸಿಗುತ್ತೆ, ಇಂಗ್ಲಿಷಲ್ಲಿ ಸಿಗುತ್ತೆ, ಹಿಂದಿಯಲ್ಲೂ ಸಿಗುತ್ತೆ. ಬಟ್ ಕನ್ನಡದಲ್ಲಿ ಸಿಗೋದಿಲ್ಲ. ಯಾಕೆ ಅಂದ್ರೆ ತುಂಬಾ ರೇರ್ ಆಗಿದೆ, ಜಾಸ್ತಿ ವಿಡಿಯೋಸ್ ಕನ್ನಡದಲ್ಲಿ ಇಲ್ಲ. ಸೊ ಅದರಿಂದ ನಾನು ಕೂಡ ಏನ್ ಅನ್ಕೊಂಡೆ ಅಂತಂದ್ರೆ ಕನ್ನಡದಲ್ಲಿ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೆ. ಸೊ ಫಸ್ಟ್ ಸ್ಟಾರ್ಟಿಂಗ್ ಕನ್ನಡದಲ್ಲಿ ಯೂಸ್ ಮಾಡಿ, ಇನ್ನೂ ಯಾರಿಗಾದ್ರೂ ಇಂಗ್ಲಿಷಲ್ಲಿ ಬೇಕು ಅಂತ ಅಂದಾಗ ಮಾತ್ರ ಇಂಗ್ಲಿಷಲ್ಲಿ ಮಾಡೋಣ ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಓಕೆ, ಸೊ ಫಸ್ಟ್ ಎಲ್ಲಾ ಒಂದು ಕನ್ನಡಿಗರಿಗೂ ಈ ಒಂದು ಕಾನ್ಸೆಪ್ಟ್ ಅರ್ಥ ಆಗಬೇಕು. ಅಂಡ್ ಆಲ್ಸೋ ನಾಟ್ ಓನ್ಲಿ ಫಾರ್ ಕನ್ನಡ ಪೀಪಲ್, ಎಲ್ಲರಿಗೂ ಅರ್ಥ ಆಗಬೇಕು ಅಂತ ಕೂಡ ನನ್ನೊಂದು ಕಾನ್ಸೆಪ್ಟ್. ನಿಮ್ಗೇನಾದ್ರೂ ಬೇಕು ಇಂಗ್ಲಿಷಲ್ಲಿ ಅಂತಂದ್ರೆ 100% ಇಂಗ್ಲಿಷಲ್ಲಿ ಕೂಡ ಟ್ರೈ ಮಾಡ್ತೀನಿ. ಓಕೆ, ಥಿಂಕ್ ಲೆಟ್ಸ್ ವಾಟ್ ಈಸ್ ಎಸ್ ಎ ಪಿ ಅಂತ ಹೇಳ್ಬಿಟ್ಟು ನಾನು ತಿಳಿಸ್ಕೊಡ್ತೀನಿ. ನೀವು ನೀಟಾಗಿ ಕಾನ್ಸಂಟ್ರೇಟ್ ಮಾಡಿ ಕಲೀರಿ, ಬಿಕಾಸ್ ಇಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಟೆಕ್ನಾಲಜಿ. ಸೊ ಯಾಕೆ ಇದು ಎಷ್ಟು ಇಂಪಾರ್ಟೆಂಟ್ ಈ ಒಂದು ಟೆಕ್ನಾಲಜಿ ಅಂತ ನಾನು ನಿಮಗೆ ಹೇಳ್ತೀನಿ. ಓಕೆ, ಸಿ ವಾಟ್ ಈಸ್ ಎಸ್ ಎ ಪಿ. ಎಸ್ ಎ ಪಿನ ನಾವು ಯಾವತ್ತು ಸ್ಯಾಪ್ ಅಂತ ಕರಿಬಾರ್ದು. ನಾವು ಯಾವತ್ತು ಎಲ್ಲೇ ಆಗ್ಲಿ, ನೀವು ಯಾವುದೇ ಒಂದು ಕಂಪನಿಗೆ ಹೋಗಿ ಎಲ್ಲೇ ಆಗ್ಲಿ ನೀವು ಪ್ರೊನೌನ್ಸಿಯೇಷನ್ ಮಾಡಬೇಕು ಅಂತಂದ್ರೆ ಎಸ್ ಎ ಪಿ ಅಂತಾನೆ ಕರಿಬೇಕು. ಓಕೆ, ತುಂಬಾ ಜನ ಸ್ಯಾಪ್ ಅಂತ ಕರೀತಾರೆ, ಸ್ಯಾಪ್ ಅಂತ ಕರಿಬಾರ್ದು. ಓಕೆ, ಸೊ ಎಸ್ ಎ ಪಿ ಅನ್ನೋದು ಅಬ್ರಿವೇಶನ್ ಏನಾಗಿರುತ್ತೆ ಅಂತಂದ್ರೆ ಸಿಸ್ಟಮ್ಸ್ ಅಪ್ಲಿಕೇಶನ್ಸ್ ಅಂಡ್ ಪ್ರಾಡಕ್ಟ್ಸ್ ಇನ್ ಡೇಟಾ ಪ್ರೊಸೆಸಿಂಗ್. ಏನಿದು ಸಿಸ್ಟಮ್ಸ್ ಅಪ್ಲಿಕೇಶನ್ ಪ್ರಾಡಕ್ಟ್ಸ್ ಅಂತ? ನಾವು ಯಾವುದೇ ಒಂದು ಸಾಫ್ಟ್ವೇರ್ನ ಡೆವಲಪ್ ಮಾಡಬೇಕು ಅಂತಂದ್ರೆ ಇಟ್ ಕಂಟೈನ್ ಸಿಸ್ಟಮ್ಸ್ ಅಂಡ್ ನಾವೊಂದು ಅಪ್ಲಿಕೇಶನ್ ಡೆವಲಪ್ ಮಾಡಾದ್ಮೇಲೆ ಅದನ್ನ ನಾವು ಪ್ರೊಡ್ಯೂಸ್ ಮಾಡಬೇಕು. ಸೊ ಈ ಒಂದು ಎಲ್ಲಾ ಪ್ರೊಸೆಸಿಂಗ್ ನ ನಾವು ಸಿಸ್ಟಮ್ಸ್ ಅಪ್ಲಿಕೇಶನ್ಸ್ ಅಂಡ್ ಪ್ರಾಡಕ್ಟ್ಸ್ ಇನ್ ಡೇಟಾ ಪ್ರೊಸೆಸಿಂಗ್ ಅಂತ ಕರಿತೀವಿ. ಓಕೆ, so SAP by definition is also named of the ERP, Enterprise Resource Planning Software, as well as the name of the company. ERP ಅನ್ನೋದು ಒಂದು ಕಂಪನಿ ಆಗಿರುತ್ತೆ. It is a German multinational software company that develops enterprise software for business applications. Okay, so ಈ ಒಂದು ಯಾವ ತರ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ. And also SAP software controls all types of critical business functions. ಸಿ ಎಸ್ ಎ ಪಿನ ಎಷ್ಟು ಯೂಸ್ ಆಗುತ್ತೆ, ಯಾಕೆ ಇವಾಗ ಒಂದು 5 years 10 years ಇಂದ ಎಸ್ ಎ ಪಿ ತುಂಬಾ ಟ್ರೆಂಡಿಂಗ್ ಅಲ್ಲಿದೆ, ಯಾಕೆ ಎಲ್ಲರೂ ಯಾಕೆ ಎಸ್ ಎ ಪಿನೇ ಕಲಿಬೇಕು ಅಂತ ಅನ್ಕೊಂತಿದ್ದೀರಾ? ಸೊ ಇದೆಲ್ಲ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಸಿ ಐ ಹೋಪ್ ನಿಮ್ಗೆ ಇದೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಓಕೆ, ನಿಮ್ಗೇನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ವಾಟ್ ಈಸ್ ಇ ಆರ್ ಪಿ, ಯಾಕೆ ಇ ಆರ್ ಪಿ ಬಂತು, ಇದು ಯಾವ ತರ ವರ್ಕ್ ಆಗುತ್ತೆ ಎಲ್ಲ ನಾನು ನಿಮ್ಗೆ ಹೇಳ್ತೀನಿ. ಎಸ್ ಸಿ ಪಿ ಇ ಆರ್ ಪಿ ಅನ್ನೋದು ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ಸಿಸ್ಟಮ್ ಆಗಿರುತ್ತೆ. ಇಟ್ ಇಸ್ ಎ ಸಾಫ್ಟ್ವೇರ್ ಸಿಸ್ಟಮ್ ದಟ್ ಇಂಟಿಗ್ರೇಟ್ಸ್ ಕಂಪನೀಸ್ ಕೋರ್ ಬಿಸ್ನೆಸ್ ಪ್ರಾಸೆಸ್ ಇನ್ ಟು ಒನ್ ಸಿಸ್ಟಮ್. ಈಗ ಫಾರ್ ಎಕ್ಸಾಂಪಲ್, ಈಗ ನಮಗೆ ಒಂದು ಟ್ರಾನ್ಸಾಕ್ಷನ್ಸ್ಗೆ ಒಂದು ಆ್ಯಪ್ ಇದೆ, ಇವಾಗ ಒಂದು ಬುಕ್ ಮಾಡಬೇಕು ಆನ್ಲೈನ್ ಶಾಪಿಂಗ್ಗೆ ಒಂದು ಆ್ಯಪ್ ಇದೆ ಅಲ್ವಾ. ಸೊ ಅಂಡ್ ಆಲ್ಸೋ ಇವಾಗ ಬಸ್ ಬುಕ್ ಮಾಡಬೇಕು, ಆರ್ಡರ್ ಮಾಡಬೇಕು, ಅದಕ್ಕೆ ಕೂಡ ಒಂದು ಆ್ಯಪ್ ಇದೆ ಅಲ್ವಾ. ಸೊ ಈ ಎಲ್ಲ ಒಂದು ಡಿಫ್ರೆಂಟ್ ಆ್ಯಪ್ಸ್ ಇರೋದನ್ನ ನಾವು ಒಂದು ಸಿಂಗಲ್ ಆ್ಯಪ್ ಅಲ್ಲಿ ನಾವು ಇನ್ಸ್ಟಾಲ್ ಮಾಡ್ಬೋದು ಅಲ್ವಾ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾನು ಶಾಪಿಂಗ್ ಮಾಡೋದಕ್ಕೆ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡಬೇಕು, ಅಂಡ್ ಆಲ್ಸೋ ಇವಾಗ ಬಸ್ ಬುಕ್ ಮಾಡೋದಕ್ಕೆ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡಬೇಕು, ಅಂಡ್ ಆಲ್ಸೋ ಟ್ರಾನ್ಸಾಕ್ಷನ್ಸ್ಗೆ ಫೋನ್ ಪೇ, ಗೂಗಲ್ ಪೇ ಎಲ್ಲ ಒಂದೊಂದು ಆ್ಯಪ್ಸ್ ನಾವು ಇನ್ಸ್ಟಾಲ್ ಮಾಡಬೇಕು. ಸಪ್ರೇಟ್ ಆಗಿ ಒಂದೊಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಬೇಕಲ್ವಾ. ಸೊ ಇಟ್ಸ್ ವೆರಿ ಡಿಫ್ರೆಂಟ್. ಎಸ್ ಎ ಪಿ ಏನ್ ಮಾಡುತ್ತೆ ಅಂತಂದ್ರೆ ಆ ಎಲ್ಲಾ ಒಂದು ಅಪ್ಲಿಕೇಶನ್ಸ್ನು ಒಂದೇ ಸಾಫ್ಟ್ವೇರ್ ಅಲ್ಲಿ ಇನ್ಸ್ಟಾಲ್ ಮಾಡೋ ತರ ಈ ಒಂದು ಪ್ಲಾಟ್ಫಾರ್ಮ್ ನಮಗೆ ಹೆಲ್ಪ್ ಆಗುತ್ತೆ.
ಸೊ ಇದು ಈ ತರ ಇಂಟಿಗ್ರೇಟ್ ಆಗಿರುತ್ತೆ. ಕೋರ್ ಬಿಸ್ನೆಸ್ ಪ್ರಾಸೆಸ್ ಎಲ್ಲ ಒಂದು ಬಿಸ್ನೆಸ್ ಪ್ರಾಸೆಸ್ ನ ಒಂದ್ ಸಿಸ್ಟಮ್ ಅಲ್ಲೇ ಇಂಟಿಗ್ರೇಟ್ ಮಾಡೋದಿಕ್ಕೆ ಈ ಒಂದು SAP ನ ನಾವು ಯೂಸ್ ಮಾಡ್ತೀವಿ. ಓಕೆ, ಸೊ ನಿಮ್ಗೆ ಇಲ್ಲಿ ಆಲ್ಮೋಸ್ಟ್ ಅರ್ಥ ಆಗಿರುತ್ತೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾನು ನಿಮ್ಗೆ ನೀಟಾಗಿ ಹೇಳ್ತೀನಿ. ಓಕೆ, ಸಿ ಇಲ್ಲಿ ನಾನು ನಿಮ್ಗೆ SAP ERP ಮಾಡ್ಯೂಲ್ಸ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ನಾವು ಯಾವುದೇ ಒಂದು ಸಾಫ್ಟ್ವೇರ್ನ ಒಂದು ಇನ್ಸ್ಟಾಲ್ ಮಾಡಬೇಕು, ಲೈಕ್ ಯಾವುದೇ ಒಂದು ಸಾಫ್ಟ್ವೇರ್ನ ಡೆವಲಪ್ ಮಾಡಬೇಕು ಅಂತಂದ್ರೆ ಫಸ್ಟ್ ಪ್ಲಾನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ಪ್ಲಾನಿಂಗ್ ಮಾಡಿದ್ಮೇಲೆ ನಮಗೆ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಅಂಡ್ ಆಲ್ಸೋ ರಿಪೋರ್ಟಿಂಗ್, CRM ಇರಬೇಕು, ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಇರಬೇಕು, ಫೈನಾನ್ಸ್ ಇರುತ್ತೆ, ಪ್ರೊಡಕ್ಷನ್ ಇರುತ್ತೆ, HR, ಈ ಎಲ್ಲಾ ಒಂದು ಡಿಫ್ರೆಂಟ್ ಟೂಲ್ಸ್ ಇರುತ್ತೆ ಅಲ್ವಾ. ಸೊ ಈ ಎಲ್ಲಾ ಒಂದು ಟೂಲ್ಸ್ ಕಮ್ಯುನಿಕೇಟ್ ಆಗಿ ಅಂಡ್ ಲೆಸ್ ಟೈಮ್ ಕ್ವಾಂಟಿಟಿನ ಲೈಕ್ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಈಗ ಈ ಒಂದು SAP ನ ಯೂಸ್ ಮಾಡ್ತಿದ್ದಾರೆ. ಸಿ SAP ಅಲ್ಲಿ ತುಂಬಾ ಮಾಡ್ಯೂಲ್ಸ್ ಇರುತ್ತೆ ಅಂಡ್ ಆಲ್ಸೋ ಸರ್ವಿಸಸ್ ಇರುತ್ತೆ. ತುಂಬಾ ಇವಾಗ ಪ್ಲಾನಿಂಗ್ಗೆ ಒಂದು ಮಾಡ್ಯೂಲ್ ಇರುತ್ತೆ, ಇನ್ವೆಂಟರಿಗೆ ಒಂದು ಮಾಡ್ಯೂಲ್ ಇರುತ್ತೆ, CRMಗೆ ಒಂದು ಮಾಡ್ಯೂಲ್ ಇರುತ್ತೆ, ಸೇಲ್ಸ್ಗೆ ಒಂದು ಮಾಡ್ಯೂಲ್ ಇರುತ್ತೆ, ಫೈನಾನ್ಸ್ಗೆ ಒಂದು ಮಾಡ್ಯೂಲ್ ಇರುತ್ತೆ, ಪ್ರೊಡಕ್ಷನ್ಗೆ ಒಂದು ಮಾಡ್ಯೂಲ್ ಇರುತ್ತೆ, ಡೆವಲಪ್ಮೆಂಟ್ಗೆ ಒಂದು ಮಾಡ್ಯೂಲ್ ಇರುತ್ತೆ, ಅಡ್ಮಿನಿಸ್ಟ್ರೇಷನ್ಗೆ ಒಂದು ಮಾಡ್ಯೂಲ್ ಇರುತ್ತೆ. ಸೊ ಈ ಮಾಡ್ಯೂಲ್ಸ್ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಸೊ ಅವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈ ಒಂದು ERP ಅರ್ಥ ಆಗಬೇಕು ಅಂತಂದ್ರೆ ನಾನು ನಿಮಗೆ ಇದು ERP ಅರ್ಥ ಆಗಬೇಕು ಅಂತಂದ್ರೆ ಒಂದು ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸಿ ನಾನು ಒಂದು ಡಿಮಾರ್ಟ್ ಅಂತ ತಗೊಂತೀನಿ. ಡಿಮಾರ್ಟ್ ಫಾರ್ ಎಕ್ಸಾಂಪಲ್ ಡಿಮಾರ್ಟ್ ಅಂತ ತಗೊಂಡಾಗ ಡಿಮಾರ್ಟ್ಗೆ ಒಂದು ಸ್ಟೋರ್ ಇದೆ ಅಲ್ವಾ. ಸ್ಟೋರ್ ಇದ್ದಾಗ ಸ್ಟೋರ್ಸ್ಗೆ ಮತ್ತೆ ಡಿಸ್ಟ್ರಿಬ್ಯೂಷನ್ ಸೆಂಟರ್ ಇರುತ್ತೆ, ಅದಕ್ಕೆ ಕನೆಕ್ಷನ್ ಆಗಿ ಡಿಸ್ಟ್ರಿಬ್ಯೂಷನ್ ಸೆಂಟರ್ ಇರುತ್ತೆ, ಅದಕ್ಕೆ ಕನೆಕ್ಷನ್ ಆಗಿ ಸೇಲ್ಸ್ ಟೀಮ್ ಇರುತ್ತೆ, ಅದಕ್ಕೆ ಮತ್ತೆ ಕಮ್ಯುನಿಕೇಟ್ ಆಗ್ಬೇಕಂದ್ರೆ ಪ್ಲಾನಿಂಗ್ ಟೀಮ್ ಇರುತ್ತೆ, ಅದು ಮತ್ತೆ ಪ್ರೊಡಕ್ಷನ್ ಟೀಮ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಒಂದು ಕಸ್ಟಮರ್ ಇದ್ದಾನೆ, ಕಸ್ಟಮರ್ ಬಂದ್ಬಿಟ್ಟು ಯಾವುದೋ ಒಂದು ಪ್ರಾಡಕ್ಟ್ ನ ಬೇಕು ಅಂತ ಕೇಳ್ತಾನೆ, ಲೈಕ್ ಆಯಿಲ್ ಪ್ಯಾಕೆಟ್ ಬೇಕು ಅಂತ ಹೇಳ್ಬಿಟ್ಟು ಡಿಮಾರ್ಟ್ ಅಲ್ಲಿ ಕೇಳ್ತಾನೆ. ಡಿಮಾರ್ಟ್ ಅಲ್ಲಿ ಸ್ಟಾಕ್ ಇಲ್ಲ ಅಂತಂದ್ರೆ ಅವನು ಹೋಗಿ ಸ್ಟೋರ್ ಅಲ್ಲಿ ನೋಡ್ಬೇಕು, ಸ್ಟೋರ್ ಅಲ್ಲಿ ಆದ್ಮೇಲೆ ಇಲ್ಲ ಅಂದ್ರೆ ನಂಗೆ ಸ್ಟೋರ್ ಅಲ್ಲಿ ನೋಡ್ತಾನೆ, ಇಲ್ಲ ಅಂತಂದ್ರೆ ಡಿಸ್ಟ್ರಿಬ್ಯೂಷನ್ ಸೆಂಟರ್ ಇರುತ್ತೆ. ಡಿಸ್ಟ್ರಿಬ್ಯೂಷನ್ ಸೆಂಟರ್ ಇದ್ದಾಗ ಅದರಲ್ಲಿ ಮತ್ತೆ ಹೋಗ್ಬಿಟ್ಟು ಸೇಲ್ಸ್ ಟೀಮ್ ಅಲ್ಲಿ ಇರಬೇಕು, ಎಷ್ಟು ಸೇಲ್ ಆಗಿದೆ ಅಂಡ್ ಎಷ್ಟು ಇದಾವೆ ಅಂತ ತಿಳ್ಕೊಬೇಕು. ಇಲ್ಲ ಅಂತಂದ್ರೆ ನಾವೆಷ್ಟು ಪ್ಲಾನ್ ಮಾಡಿದ್ವಿ, ಸೇಲ್ಸ್ ಟೀಮ್ ಅವ್ನಿಗೆ ಗೊತ್ತಿರಲ್ಲ, ಮತ್ತೆ ಪ್ಲಾನಿಂಗ್ ಟೀಮ್ಗೆ ಹೋಗ್ತಾನೆ, ಪ್ಲಾನಿಂಗ್ ಟೀಮಲ್ಲಿ ನಾವೆಷ್ಟು ಪ್ಲಾನ್ ಮಾಡಿದ್ವಿ, ಎಷ್ಟು ಸೇಲ್ ಆಗಿದೆ ಅಂತ ನೋಡ್ತಾನೆ, ಮತ್ತೆ ಪ್ರೊಡಕ್ಷನ್ ಟೀಮ್ಗೆ ಹೋಗ್ತಾನೆ, ಪ್ರೊಡಕ್ಷನ್ ಟೀಮಲ್ಲಿ ನೋಡ್ತಾನೆ ಎಷ್ಟು ಪ್ರೊಡ್ಯೂಸ್ ಮಾಡಿದ್ವಿ, ಎಷ್ಟು ಸೇಲ್ ಆಗಿದೆ, ಇದೆಲ್ಲ ನೋಡ್ತಾನೆ. ಸೊ ಈ ಎಲ್ಲಾ ಒಂದು ಕಮ್ಯುನಿಕೇಶನ್ ಆಗ್ಬೇಕು ಅಂತಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಅಲ್ಲಿವರೆಗೂ ಕಸ್ಟಮರ್ ಇರ್ತಾನಾ? ಇರಲ್ಲ ಅಲ್ವಾ. ಸೊ ಕಸ್ಟಮರ್ ಬೇರೆ ಶಾಪ್ನೇ ನೋಡ್ಕೊಂತಾನೆ. ಇಲ್ಲೇನಾಗ್ತಿದೆ, ಡಿಮಾರ್ಟ್ ಲಾಸ್ ಆಗುತ್ತೆ ಅಲ್ವಾ, 100% ಲಾಸ್ ಆಗ್ತಾನೆ. ಸೊ ಈವನ್ ಬಿಸ್ನೆಸ್ ಲಾಸ್ ಆಗ್ತಿದೆ, ಇಲ್ಲಿ ಸೇಲ್ ಆಗ್ತಿಲ್ಲ, ಲೈಕ್ ಎಲ್ಲಾನು ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿದೆ. ಸೊ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಬೇಕು, ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬೇಕು ಅಂತಂದ್ರೆ ಈ ಒಂದು ERP ಸೆಂಟ್ರಲೈಸ್ಡ್ ಟೂಲ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಲೈಕ್ ಇದು ERP ಅನ್ನೋದು ಸೆಂಟ್ರಲೈಸ್ಡ್ ಸಿಸ್ಟಮ್ ಆಗಿರುತ್ತೆ. ಈ ಒಂದು ಎಲ್ಲಾ ಒಂದು ಲೈಕ್ ನಾಟ್ ಟೂಲ್ಸ್, ಇವೆಲ್ಲ ಒಂದು ನಾವು ಟೂಲ್ಸ್ ಟೆಕ್ನಾಲಜಿ ಅಂತ ಹೇಳ್ಬೋದು. ಈ ಎಲ್ಲಾ ಒಂದು ಟೂಲ್ಸ್ಗೂ ERP ಅನ್ನೋದು ಒಂದು ಪ್ಲಾಟ್ಫಾರ್ಮ್ ಆಗಿರುತ್ತೆ. ಸೊ ಇಟ್ ಈಸ್ ಅ ಸೆಂಟ್ರಲೈಸ್ಡ್ ಸಾಫ್ಟ್ವೇರ್ ಆಗಿರುತ್ತೆ. ಸೊ ಈ ಒಂದು ERP ಯೂಸ್ ಮಾಡಿಕೊಂಡು ಎಲ್ಲಾ ಒಂದು ಕಮ್ಯುನಿಕೇಶನ್ ಲೈಕ್ HR ಟೀಮು, ಪ್ಲಾನಿಂಗು ಅಟ್ ದಿ ಸೇಮ್ ಟೈಮ್ ಎಲ್ಲಾರ ಜೊತೆ ನಾವು ಕಮ್ಯುನಿಕೇಟ್ ಆಗ್ಬೋದು. ಸೊ ಫಾರ್ ಎಕ್ಸಾಂಪಲ್ ಇವಾಗ ಡಿಮಾರ್ಟ್ ಅಲ್ಲಿ ಅವನ ಹತ್ರ ಒಂದು ಸಿಸ್ಟಮ್ ಇದೆ, ಆ ಸಿಸ್ಟಮ್ ಅಲ್ಲಿ ಈ ಎಲ್ಲಾ ಒಂದು ಡೀಟೇಲ್ಸ್ ಒಂದೇ ಸಿಸ್ಟಮ್ ಅಲ್ಲಿ ಇದ್ದಾಗ ಅವನು ಎಲ್ಲಾರ ಜೊತೆ ಒಂದೇ ಸಲ ಕಮ್ಯುನಿಕೇಟ್ ಆಗಿದಾಗ ಸೊ ಡಿಮಾರ್ಟ್ ಲಾಸ್ ಆಗಕ್ ಚಾನ್ಸ್ ಇಲ್ಲ ಅಲ್ವಾ. ಸೊ ಅವನು ಅಟ್ ದಿ ಸೇಮ್ ಟೈಮ್ ಕಸ್ಟಮರ್ ಬರಕ್ಕೂ ಮುಂಚೆನೆ ಸ್ಟಾಕ್ ಯಾವ ತರ ಇದೆ, ಎಷ್ಟು ಸೇಲ್ ಆಗ್ತಿದೆ, ಎಷ್ಟು ಲಾಸ್ ಆಗ್ತಿದೆ ಅಂಡ್ ಮತ್ತೆ ಎಷ್ಟು ನಾವು ಪ್ರೊಡ್ಯೂಸ್ ಮಾಡಬೇಕು, ಪ್ರತಿಯೊಂದು ಅವನಿಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ಅವಾಗ ಅವನು ಬೆಳೆಯೋದಕ್ಕೆ ಚಾನ್ಸ್ ಸಿಗುತ್ತೆ ಅಲ್ವಾ. ಸೊ ಫಾರ್ ನಾನು ಇದು ಜಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಷ್ಟೇ, ಇಟ್ಸ್ ನಾಟ್ ಎ ಒನ್ ಥಿಂಗ್. ಇದು ಎಲ್ಲ ಒಂದು ಸಾಫ್ಟ್ವೇರ್ಸ್ಗೂ ನಾವು ಯೂಸ್ ಮಾಡ್ಬೋದು, ಎಲ್ಲ ಅಪ್ಲಿಕೇಶನ್ಸ್ಗೂ ಈ ERP SAP ಅನ್ನೋದನ್ನ ನಾವು ಯೂಸ್ ಮಾಡ್ಬೋದು. ಸೊ ಇಷ್ಟು ಲ್ಯಾಕ್ ಆಫ್ ಕಮ್ಯುನಿಕೇಶನ್ ನಾವು ಓವರ್ಕಮ್ ಮಾಡೋದಕ್ಕೆ ಈ ಒಂದು SAP ERP ನ ಡೆವಲಪ್ ಮಾಡಿರೋದು ಜರ್ಮನ್ ಕಂಪನಿ. ಓಕೆ, ಸೊ ಐ ಹೋಪ್ ನಿಮ್ಗೆ ಇದೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನಪ್ಪಾ, ನಾನು ಇಲ್ಲಿ ಇದು ಡ್ರಾಯಿಂಗ್ ಅಷ್ಟು ಚೆನ್ನಾಗಿ ಬರ್ತಿಲ್ಲ,
ಸೊ ಅದಕ್ಕೆ ನಾನು ಬರೀಲಿಲ್ಲ ಅಷ್ಟೇ. ಅದು ಪ್ರೊಡಕ್ಷನ್ ಇಲ್ಲ ನಮಗೆ ನೀಟಾಗಿ ಕಾಣಿಸ್ತಿರೋದ್ರಿಂದ ನಾನು ಅದು ಬರೀಲಿಲ್ಲ. ಓಕೆ, ನಿಮ್ಗೇನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ಆಲ್ಸೋ ಸಪೋರ್ಟ್ ಮಾಡಿ. ಹೀಗೆ ಆದಷ್ಟು ಈ ಒಂದು ವೀಡಿಯೋಸ್ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರೂ ಒಂದು ಎಸ್ ಎ ಪಿ ಬಗ್ಗೆ ತಿಳ್ಕೊಂಡ್ಲಿ. ಬಿಕಾಸ್ ಈ ಎಸ್ ಎ ಪಿ ನಮ್ಗೆ ಒಂದು ತುಂಬ ಬೆನಿಫಿಟ್ಸ್ ಇದೆ ಎಸ್ ಎ ಪಿ ಇ ಆರ್ ಪಿಯಿಂದ. ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಸ್ ಎ ಪಿ ಆ್ಯಂಡ್ ಆಲ್ಸೋ ಮಾಡ್ಯೂಲ್ಸ್, ಸರ್ವೀಸಸ್, ಕ್ಯಾರೆಕ್ಟರಿಸ್ಟಿಕ್ಸು, ನೆಟ್ ವೀವರ್, ಆರ್ಕಿಟೆಕ್ಚರ್ ಎಲ್ಲ ಒಂದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಆಲ್ ಆಫ್ ಯು ಟೇಕ್ ಕೇರ್. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಸೊ ಆಲ್ ಆಫ್ ಯು ಟೇಕ್ ಕೇರ್. ಬಾಯ್ ಬಾಯ್.